ಒಬ್ಬ ಸಿನಿಮಾ ನಟ ಲೈಕ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ರಾಜಕೀಯಕ್ಕೆ ಅವರೆಲ್ಲನೂ ಬರಲೇ ಇಲ್ಲ. ಸೊ ರಾಜಕೀಯದ ಮೇಲೆ ಪ್ರಕಾಶ್ ರಾಯ್ ಅವರಿಗೆ ಇನ್ನೂ ಆಸೆ ಇದೆಯಾ? ನಿಮ್ಮ ಒಂದು ಅವರವರ ಭಾವಕ್ಕೆ, ಅವರವರ ಬಕುತಿಗೆ, ಅಪ್ಪಾಜಿಗೆ ಅಣ್ಣವರಿಗೆ ಅದು ಬೇಕಾಗಿರಲಿಲ್ಲ. ಅವರು ನನಗದು ನಂದಲ್ಲ ಅಂತಿದ್ರು. ಅದ್ಭುತವಾದ ನಟ, ಒಂದು ಕನ್ನಡದ ಧೀಮಂತತೆ, ಅದರ ವಿನಯತೆ, ಅದರ ಗಾಂಭೀರ್ಯವನ್ನು ಹೇಳ್ತಿದ್ದ ನಟ. ಬಟ್ ಗೋಕಾಕ್ ರಾಜಕಾರಣ ಮಾಡಿದ್ದವರು ಅದೊಂದು ರಾಜಕಾರಣ ಅಂತ ಹೇಳ್ತೀನಿ. ಒಂದು ಗೋಕಾಕ್ ಚಳುವಳಿಗೆ ಅವ್ರು ನಿಂತಿದ್ದು, ಆ ಥರದ ಬೆಂಬಲಕ್ಕೆ ಜನರಿಗೆ ಸ್ಪಂದಿಸ್ತಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ರಾಜಕಾರಣ ಅನ್ನೋದು ಎಲೆಕ್ಷನ್ ನಿಂತ ಮಾತ್ರ ಹಿಂಗೆ ರಾಜಕಾರಣ ಆಗುತ್ತೆ ಅಲ್ಲ, ಅದಿಲ್ಲದೇನೂ ರಾಜಕಾರಣ ಮಾಡ್ಬೋದು. ವಿಷ್ಣುವರ್ಧನ್ ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ನಿಲುವುಗಳು ಇರಲಿಲ್ಲ. ಓಕೆ, ಅವ್ರಿಗೆ ಅಂಬರೀಷ್ ಅವ್ರಿಗೊಂದು ನಿಲುವಿತ್ತು, ಅವ್ರು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ಹೋದರು. ಶಂಕರ್ ನಾಗ್, ಅನಂತ್ ನಾಗ್ ಅವ್ರಿಗೆ ಇರ್ತಿತ್ತು. ನನಗೆ ಅದರ ರಾಜಕಾರಣವನ್ನು ನೋಡಬೇಕು ಅನ್ನಿಸ್ತು. ಬಟ್ ಈಗ ನಾನು ರಾಜಕಾರಣ ಅಂದರೆ ಆ ಥರದ ರಾಜಕಾರಣ ಮಾಡೋದು. ನನಗೆ ಇನ್ನು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ. ಜನರ ಮಧ್ಯೆ, ಜನರ ಪರವಾಗಿ ಅವರ ಧ್ವನಿಯಾಗಿರೋದು ರಾಜಕಾರಣ ಅಂತೀನಿ. ನೋಡಿ, ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ರಾಜಕಾರಣದಲ್ಲಿದ್ದಾನೆ. ಯಾಕಂದರೆ ನಿನ್ನ ದುಡ್ಡು, ನಿನ್ನ ಟ್ಯಾಕ್ಸು, ನಿನ್ನ ಹಣದಿಂದ ಈ ದೇಶ ನಡೀತಿರೋದು. ಅದು ನಿನ್ನ ಆಸ್ತಿ, ನಿನ್ನ ದೇಶ. ಅದು ನೀನು ಆರಿಸುವ ನಿನ್ನ ಪ್ರತಿನಿಧಿ, 5 ವರ್ಷಕ್ಕೊಮ್ಮೆ ಇಷ್ಟಾಗದೆ ಇಳಿಸೋ ಪ್ರತಿನಿಧಿ. ಸೊ ನೀನು ಆ್ಯಕ್ಚುಲಿ ರಾಜಕಾರಣದಲ್ಲಿರೋದು. ಈ ಎಲೆಕ್ಟ್ರಾಲ್ ಪಾಲಿಟಿಕ್ಸ್ನಲ್ಲಿ ಚುನಾವಣೆಯಲ್ಲಿ ಮಾತ್ರ ಇದ್ದ ರಾಜಕಾರಣ ಇದೆ ಅಂತ ಇವರು ಸುಮ್ಮನೆ ಹಚ್ಚಿದಾರಿಯ ಹೊರತು ಹಂಗಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಪೌರನ ಜವಾಬ್ದಾರಿ ರಾಜಕಾರಣ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದರೆ ನಿನ್ನ ಹಣ ಹೋಗ್ತಿರೋದು, ನಿನ್ನ ರಸ್ತೆ, ನಿನ್ನ ಮಕ್ಕಳ ಭವಿಷ್ಯ, ನಿನ್ನ ಆರೋಗ್ಯ. ನೀವು ರಾಜಕೀಯಕ್ಕೆ ಬಂದ್ರಿ, ಆದರೆ ನೀವು ನಿರೀಕ್ಷಿಸಿದಂತಹ ರಾಜಕೀಯದ ಒಂದು ಸ್ಥಾನ, ಗೆಲುವು ಸಿಗಲಿಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಕಾರಣ ಇದಿರಬಹುದು ಅಂತ ಏನಾದರೂ ಅನ್ಸುತ್ತಾ ನಿಮಗೆ? ನಿರೀಕ್ಷಿತ ಸ್ಥಾನ ಪಟ್ಟ ನೀವು ಹಿಂಗೆ ಹೇಳ್ತೀರಿ, ಯಾವ್ದು ನಿರೀಕ್ಷಿಸಿದೆ ಸಿಕ್ಕಿದೆಯಾ? ಅಲ್ಲ, ನೀವು ಯಾಕಂತೀರಿ ನಿರೀಕ್ಷಿಸಿದ್ದೆ ಅಂತ? ನಿಮ್ಮ ನಿರೀಕ್ಷಿಸಿದ್ದೆ ಅಂದ್ರೆ ಏನನ್ನು ಹೇಳ್ತಿದ್ದೀರಿ ನೀವು? ಒಂದು ಗೆಲುವು ನೀವು ಅನ್ಕೊಂಡಂತ. ನಾನು ಗೆದ್ದಿದ್ದೀನಿ ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ಗೆಲುವು ಸೋಲು ಇರೋಲ್ಲ, ನಿರಂತರವಾದ ಬದುಕಿರುತ್ತೆ. ಗೆಲುವು ಸೋಲು 5 ವರ್ಷಕ್ಕೊಂದ್ಸಲ ನಡೆಯೋದ್ರಿ. ಆದರೆ ನೀನು ಬದ್ಧತೆಯಿಂದ ನೀನು ಸೋಲದೆ ಮುನ್ನುಗ್ಗಿದ್ರೆ ಅದೇ ನಿನ್ನ ಗೆಲುವು. ನೀವು ಬೇರೆಯವ್ರ ಥರ ಕ್ರಿಕೆಟ್ ಮ್ಯಾಚ್ ಥರ, ಫುಟ್ಬಾಲ್ ಮ್ಯಾಚ್ ಥರ ಯಾಕೆ ನೋಡ್ತೀರಿ? ಬದುಕನ್ನು ಹಂಗೆ ನೋಡಬಾರ್ದು. ಇವತ್ತು ಬದುಕಲ್ಲಿ ನೀನು ಪಡೆದದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು, ಆ ಕಳ್ಕೊಂಡದ್ದರಿಂದ ನೀನು ಪಡೆದದ್ದೆಷ್ಟು, ಶ್ರೀಮಂತನ ಕಳೆದದ್ದೆಷ್ಟು ಅಂತ ಇರಬೇಕೇ ಹೊರತು ಈ ಥರ ನಾವು ಇದನ್ನು ಮಾಡೇ ನಾವು ಕೆಟ್ಟಿರೋದು. ರೇಸ್, ಇವನು ಗೆದ್ದ, ಇವನು ಪವರ್ ನಡೆದಾನೆ, ಅವನು. ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಪವರ್ ಅನ್ನೋದು ಆಳುವವರಿಗಲ್ಲ, ಪವರು ಆಳಿಸಿಕೊಳ್ಳುವವ್ರದ್ದು ಪವರು. ನೀವು ಇದನ್ನು ಉಲ್ಟಾ ಮಾಡಿದ್ದಾರೆ ಅವರು. ಅವ್ರ ಪವರ್ನಲ್ಲಿದ್ದರೆ ಆಳ್ವಿಕೆ ಅನ್ನೋ ಪದನೇ ರಾಂಗು. ನಿಮ್ಮ ಆಡಳಿತದಲ್ಲಿ ಅಂತಿರಬೇಕು, ನಿಮ್ಮ ಆಳ್ವಿಕೆಯಲ್ಲಿ ಅಲ್ಲ. ನಾನ್ ರೂಲಿಂಗ್ ಅಲ್ಲ, ಅದು ರಾಜರನ್ನ ಕಳಿಸಾಯ್ತು. ನಾವು ನಿಜವಾದ ಪವರ್ ಇರಬೇಕಾಗಿದ್ದು ಜನರಲ್ಲಿ. ಅವರು ಜನರಿಗೆ ಹೆದರಬೇಕು, ಅವರ ಪ್ರಶ್ನೆಗಳಿಗೆ ಹೆದರಬೇಕು. ಆದರೆ ಪ್ರತಿಯೊಬ್ಬರು ನಮ್ಮ ಹಣವನ್ನೇ ಇಟ್ಕೊಂಡು ಮಾತಾಡ್ದಂಗೆ ಮಾಡ್ತಾರೆ, ಅದು ಯಾರೇ ಆಗಿರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.